ಮಸ್ಕ ಒಂದೇ ಏಟ್ಗೆ 50-50. ಅಯ್ಯೋ ಅಯ್ಯಯ್ಯ, ಮುದುಕಿರು ಆಂಟಿರು ಹುಡುಗಿರು ಎಲ್ರು 50-50. ನನ್ ರಾಣಿನೂ ನಾಚ್ಕೊಂತವಳೆ, ಈ ಊರ್ನವರೆಲ್ಲ ನಾಚ್ಕೊಂತವ್ರ ಅಂದ್ಮೇಲೆ ಈ ಊರಿಗೆ ನಾನೇ ಹೀಮ್ಯಾನ್. ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡ್ತಾನೆ, ನಾಳೆ ಕಿಕ್ಕಿದ್ರೆ ನನ್ ಟೇಮ್ ಚೆನ್ನಾಗಿಲ್ಲ ಅಂತಾನೆ. ಏನವ ಹಿಂಗಾಡ್ತಾ ಇದ್ಯಾ? ಅಲ್ಲಿ ಕೋತಿ ಕುಡಿತದ? ಕೋತಿ ಅಲ್ಲಪ್ಪ, ಅಲ್ಲೋಡು. ಇವನ್ ಯಾಸಕ್ ದೋಸೆ ಹೋದ್ರು. ಏಯ್ ಅಲ್ಲೇ ನೋಡ್ತಿದ್ಯಾ ತಿರ್ಗಟ್ಲಗೆ? ಏಯ್ ನೀನು ಅಯ್ಯೋ ಯೋ 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 ಕಮಂಗಿ ನನ್ ಮಗನೇ, ಏನ್ ಮಾಡ್ತಿದ್ಯಾ? ಸೌದೆ ಹೊಡಿತಾ ಇದ್ದೀನಿ. ಸೌದೆ ಮೇಲೆ ಹಾಳಾಗೋಯ್ತು ಕಳ್ಳ, ಕೆಳಗ್ ನೋಡ್ಕಳ್ಳ ಕೆಳಗೆ. ಬೆಳಗಾಗೆದ್ದು ಈ ಅನಿಷ್ಟದ ದರ್ಶನ ಆಗೋಯ್ತು. ಇನ್ ಇಡೀ ದಿವ್ಸ ಏನ್ ಕಾದೋಯ್ತು ನನ್ಗೆ. ಏಯ್ ನೀನೇನ್ ಅವ್ನ್ ನೋಡಿ ಹಂಗ್ ಹೊಲಿತಾ ಇದ್ಯಾ? ನಡಿವಳಿಕೆ ನಡಿವಳಿಕೆ ಅಂತೆ. ಏಯ್ ಏನ್ರ ಅದು? ಲಾಡಿ ಕಿತ್ತೋಗಿತ್ತು, ಪಿನ್ ಹಾಕಿದ್ದೆ. ಹೊಡಿಯೋ ಟೆನ್ಷನ್ ಅಲ್ಲಿ ಪಟ್ಟಂದೋಯ್ತು. ಅಂದಂಗೆ ನನಗ್ ದರ್ಶನ ಕೊಟ್ಟಂಗೆ ಇನ್ನು ಯಾರ್ಯಾರಿಗೆ ದರ್ಶನ ಕೊಟ್ರು? ನಮ್ಮೂರಿನ ಜನರೆಲ್ಲ ನೋಡ್ಬಿಟ್ರು. ನಿನ್ ಜನ್ಮಕ್ ಕಲ್ಲಾಕ್ ಹೋಗ. ನೀನ್ ಸೌದೆ ಹೊಡೆದಿ ಸಾಕು, ಮರ್ಯಾದಿಂದ ಟೈರಿಗೆ ಪಂಚರ್ ಹಾಕಿ ನಡಿಯೋ. ಆಯ್ತಾಯ್ತು ನಡಿಯೋ. ಓಟೆ ಆಗ್ಬಿಡ್ಬೇಕಾಗಿತ್ತು. ಒಂದು ರಾಣಿ ಹೊಡಿಯಮ್ಮ. ಇರಲ್ಲ ಹೊಡಿತೀನಿ. ಜೋಕರ್ ಹೊಡೆದ ಕಣ ಮಗ. ಮಗನ ಆಟ ಆಡಕ್ ಬರಲ್ಲ ನಿನಗೆ. ಪರದೇಶದ್ದು ಸಾಕು. ಶೋ ಮಾಡೋ ಮತ್ತೆ. ಎಲ್ಲೋಗ್ತಾ ಇದ್ಯಾ? ನಾನು ನಿಮ್ ಯಜಮಾನ್ರನ್ನ ನೋಡ್ಬೇಕು. ಯಜಮಾನ್ರು ಬಿಸಿ ಇದಾರೆ, ಸ್ವಲ್ಪ ವೇಟ್ ಮಾಡು. ತಗೋ, ಬಹಳ ಒಳ್ಳೆ ಹುಡುಗಿ ನೀನು. ಚಿನ್ನ ಓಡ್ಬಾ, ಹೋಗ್ಬಿಡ್ಬಾ, ತಿರುಗಿ ನೋಡ್ಬೇಡ. ಪಾಪಿ, ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ನನ್ನನ್ ಗರ್ಭಿಣಿ ಮಾಡಿ ಈಗ ಅವಳ ಜೊತೆ ಎದ್ ಬಂದಿದ್ಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ನಮ್ದು ಗೂಳಿ ವಂಶ ಕಣೆ, ಇದ್ರಲ್ಲಿ ನಾಚಿಕೆ ಏನೇ ಬಂತು? ಹಾಗಾದ್ರೆ ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿದ್ದು ಅದು ನಾನ್ ಪೂಜೆಗೆ ಮುಂಚೆ ಹೇಳೋ ಮಂತ್ರ ಅಷ್ಟೇ. ಯಾವ ಹೆಣ್ಣು ಆಸೆ ಇಲ್ಲದೆ ಹಾಸಿಗೆಗೆ ಬರೋದಿಲ್ಲ. ನಿನ್ಗೆ ಯೌವನ ಇತ್ತು, ನನಗೆ ಸುಖ ಬೇಕಿತ್ತು. ನಿನ್ ಸುಖ ಕಷ್ಟಕ್ಕೆ ತಿರುಗಿದ ಮೇಲೆ ನಿನ್ ಯೌವನ ಕಳ್ಕೊಂಡು ನೀನ್ ತಾಯ್ತನಕ್ ಬರೋರ್ಗು ಬಿಟ್ಟಿದ್ದು ನಿನ್ ತಪ್ಪು ಕಣೆ. ಅದಕ್ಕೆ ನಾನೇ ಮಾಡಕ್ಕಾಗುತ್ತೆ? ನೋಡು, ನಾನ್ ತಾಯಿ ಆಗ್ತಿರೋದಕ್ಕೆ ನೀನೇ ಕಾರಣ. ನೀನ್ ನನ್ನ ಮದ್ವೆ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನಿನ್ ಮನೆ ಮುಂದೆ ಉಪವಾಸ ಇರ್ತೀನಿ, ಇಲ್ಲೇ ಸಾಯೋವರೆಗೂ ಧರಣಿ ಕೊಡ್ತೀನಿ. ಓ, ಉಪವಾಸ ಇರ್ತೀನಿ, ಸಾಯೋವರೆಗೂ ಧರಣಿ ಕೂರ್ತೀನಿ, ಮಾನ ತೆಗಿತೀನಿ ಅಂತ ಹೆದರ್ಸ್ತಿದ್ಯಾ? ಬೇಡ ಕಂದ ಬೇಡ. ನೀನು ಉಪವಾಸ ಮಾಡಿ ಸಾಯೋದನ್ನ ನಾನ್ ನೋಡಕ್ಕಾಗಕ್ಕಿಲ್ಲ. ನಾನೇ ನಿನ್ಗೊಂದು ಗತಿ ಕಾಣಿಸ್ತೀನಿ. ಲೇ ರಂಗ, ಆ ಸಿಮೆಂಟ್ ಡಬ್ಬ ತಾಮರ್ಲ. ಆಯ್ತಣ್ಣ. ಮದುವೆ ಮಾಡ್ಕೊಳ್ತೀನಿ ಅಂತ ಮರಳು ಮಾಡಿ ಬಸರು ಮಾಡಿ ಮದುವೆ ಮಾಡ್ಕೊಳ್ಳೋ ಅಂತ ಕೇಳಿದ್ರೆ ಸೀಮೆಣ್ಣೆ ಹಾಕಿ ಸುಡ್ತೀಯೇನು? ಏಯ್, ನೀನೇ ನಂಗೆ ಕೆಕ್ಕರ್ಸ್ಕೊಂಡು ನೋಡ್ತಿದ್ಯಾ? ಇಕ್ಳ ಇವನಿಗೆ.
ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ಆಕೆಯನ್ನು ಗರ್ಭವತಿಯಾಗಿ ಮಾಡಿರುವುದು ಅಲ್ಲದೆ ಸಾರ್ವಜನಿಕವಾಗಿ ಆಕೆಯ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಿರುವುದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಾಕ್ಷಿ ಆಧಾರಗಳಿಂದ ರುಜುವಾತಾಗಿರುವುದರಿಂದ ಆರೋಪಿ ನಾಗಪ್ಪನನ್ನು ಅಪರಾಧಿ ಎಂದು ಪರಿಗಣಿಸಿ ನ್ಯಾಯಾಲಯವು ಐಪಿಸಿ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಪೊಲೀಸ್ ಅಣ್ಣ, ವಾಚ್ಮ್ಯಾನ್ ಅಣ್ಣ, ವಾಚ್ಮ್ಯಾನ್ ಅಣ್ಣ, ನಾವ್ ಸ್ವಲ್ಪ ಲಕ್ಷ್ಮಣ್ ನೋಡ್ಬೇಕು. ಒಳಗಡೆ ಪರೀಕ್ಷೆ ನಡೀತಾ ಇದೆಯಣ್ಣ, ಒಳಗಡೆ ಯಾರು ಹೋಗಂಗಿಲ್ಲ ಅಣ್ಣ. ಇನ್ನು ಅರ್ಧ ಗಂಟೆ ಬಿಟ್ಟು ಅವ್ರು ಆಚೆ ಬರ್ತಾರಣ್ಣ. ದಯವಿಟ್ಟು ನೀವು ಹೋಗಿ ಅಲ್ಲಿ ಕೂತ್ಕೊಳ್ಳಿ ಅಣ್ಣ. ಸುನಿ ಸುನಿ ಪ್ಲೀಸ್ ಸುನಿ. ಅಯ್ಯೋ ಪ್ಲೀಸ್. ಯಾವಾಗ್ಲೂ ನಾನ್ ಹೇಳ್ದಂಗ್ ನಿನ್ ಸುನಿ ಕೂತ್ಕೋ ಸುನಿ. ಮತೀಶ ಅಲ್ಲೋಡು ಪ್ಲೀಸ್ ಸುನಿ ಪ್ಲೀಸ್. ಸಾರಿ. ಆ ಹುಡುಗಿ ಉಗಿತಾ ಇದ್ರು ಹಿಂದಿದ್ದೇನೆ ಹೋಗ್ತಾ ಇದ್ದಾನೆ. ಮೀನ್ಗೆ ಗಾಳ ಆಗ್ತಾವನಣ್ಣ. ಗಾಳ ಹಾಕ ಕೈಲ್ ಹತ್ರ ಮಾಡ್ಬಿಟ್ರೆ ಅವಳುಂಟು ಅವನುಂಟು ನಮ್ಗೆ ಯಾಕಣ್ಣ? ಮುಚ್ಚ ಬಾಯಿ. ಇವತ್ತು ಈ ಹುಡುಗಿನ ಕೆಡ್ತಾ ಇದ್ದಾನೆ, ನಾಳೆ ನನ್ನ ತಂಗಿನೂ ಕೆಡ್ತಾನೆ. ನನ್ ಮಾತು ಕೇಳು ಸೋನಿ ಪ್ಲೀಸ್. ಏನ ಹುಡುಗಿನ ಜೋಡಿಸ್ತೀರಾ? ಅಣ್ಣ ಬೇಡಣ್ಣ, ಇನ್ನು ನೋಡಿದ್ರೆ ಸತ್ತಾಯ್ತಾರಣ್ಣ. ಹೇಗೆ ಮಾಡಿದೆಯಲ್ಲ? ನನ್ಗೊಂದೆರಡು ಕ್ವಶನ್ ಅರ್ಥನೇ ಆಗ್ಲಿಲ್ವೇ? ಲಕ್ಷ್ಮಿ ಬರ್ತಾಳ ನಂದೀಶ, ನಾ ಇಲ್ಲ ನೋಡ್ದಿದ್ ಹೇಳ್ಬೇಡ. ಎಲ್ಲಾ ಕಡೆ ಜಗಳ ಮಾಡ್ಕೊಂಡ್ ಬರ್ತೀನಿ ಅಂತ ಬೇಜಾರ್ ಮಾಡ್ಕೊತಾರೆ. ಬಾಮ ಲಕ್ಷ್ಮಿ. ಅಣ್ಣ ಪರೀಕ್ಷೆ ಹೇಗ್ ಮಾಡಿದ್ಯಾ? ಅಣ್ಣ ನಮ್ ಲಕ್ಷ್ಮವ್ವ ಕಾಲೇಜ್ಗೆ ಫಸ್ಟ್ ಬರ್ತಾಳೆ. ಅದ್ ಸರಿ, ನೀವ್ ಯಾಕೆ ಇಲ್ಲಿ ಬಂದಿದ್ದೀರಾ? ಮಂಡಿ ಸೌಕರ್ ಮನೆಗೆ ಸತ್ಯನಾರಾಯಣ ಪೂಜೆಗೆ ಹೋಗ್ಬೇಕು ಅಂತ ಹೇಳಿದ್ದಲ್ಲಮ್ಮ. ಓ ಸಾರಿ, ಮರ್ತೇ ಹೋಗಿದ್ದೆ. ಅಣ್ಣ ಇವತ್ ನನ್ ಫ್ರೆಂಡ್ ಬರ್ತ್ಡೇ ಇದೆ, ನಾನು ಹೋಗ್ಬೇಕು. ಸತ್ಯನಾರಾಯಣ ಪೂಜೆಗೆ ಕರಿದಿದ್ರು ಹೋಗ್ತಾರೆ, ಅಂತದ್ರಲ್ಲಿ ಕರೆದ್ಮೇಲೆ ಹೋಗ್ದಿದ್ರೆ ಹೇಗೆ? ನನ್ ಕ್ಲೋಸ್ ಫ್ರೆಂಡ್ ಅಣ್ಣ, ನಾನ್ ಹೋಗ್ಲೇಬೇಕಲ್ವಾ? ಫ್ರೆಂಡ್ ತಾನೆ, ನಾಳೆ ಹೇಳಿದ್ರಾಯ್ತು. ಈಗ ಪೂಜೆಗೆ ಹೋಗೋಣ. ಆಯ್ತು ಹೋಗೋಣ. ಕೋಪ ಇಲ್ಲ ತಾನೆ? ಇಲ್ಲ. ನಾನು ನಡ್ಕೊಂಬ. ನಡ್ಕೊಂಡ ಓಡ್ಕೊಂಬ. ಸಾವುಕಾರರು ನಮ್ ತಂದೆನ ಮೈಸೂರು ಕರ್ಕೊಂಡು ಹೋದ್ರು. ಟೋಟಲ್ ಅವರೇ ನೋಡೋದ್ ಬೇಡವಂತೆ, ನೀವ್ ನೋಡಿದ್ರೆ ಸಾಕಂತೆ. ಬಂದ್ರೆ ನನ್ಗೆ ತೋರ್ಸು ಅಂದ್ರು. ನೋಡಿ, ಅಲ್ಲಿಂದ ಅಲ್ಲಿವರೆಗೂ ಇದೆ. ಏನಾಯ್ತು? ಕಣ್ಣು ಕಸ ಬಿದ್ದಿದೆ. ಉಚ್ಕೋಬೇಡಿ, ಇರಿ ಇರಿ. ನಂದೀಶ, ನಾನು ತುಂಬಾ ಅದೃಷ್ಟ ಕಂಡ. ಚಿಕ್ಕನ್ನಿಂದ ನನ್ನ ತಂಗಿ ಬಗ್ಗೆ ಕಟ್ಕೊಂಡಿದ್ ಕನಸಲ್ಲ ನನಸಾಗ್ತಾ ಇದೆ. ಹೌದಣ್ಣ. ನಮ್ ಸೌಕರ್ಯ ಬಂದು ನನ್ನ ತಂಗಿನ ಸೊಸೆ ಮಾಡ್ಕೊಳ್ತೀನಿ ಅಂತ ಕೇಳಿದೆ. ನಿಜ. ಇದಕ್ಕಿಂತ ಸಂತೋಷ ಏನಾಗುತ್ತೆ? ನಮ್ಮ ಅಮ್ಮನ ಆಸೆ ಎಲ್ಲ ನೆರವೇರಿಸ್ಬಿಟ್ಟೆ. ಈ ವಿಷಯನ ಕಾಲೇಜ್ ಹತ್ತಾಗ ಲಕ್ಷ್ಮ ಅಲ್ಲಿಗೆ ಹೋಗ್ತಾ ಇರೋದ್ ಕಣ್ಣ. ಯಾಕಣ್ಣ ಹಿಂಗ್ ಗಾಡಿ ನಿಲ್ಸ್ಬಿಟ್ಟೆ? ಜೊತೆಲಿ ಅಣ್ಣ ಬೇಡ ಅಣ್ಣ, ನೀನ್ ಎಲ್ಲ ಮಾಡಿದ್ರೆ ಮರ್ಯಾದೆ ಹೋಗೋದು ನಮ್ ಲಕ್ಷ್ಮ ಒಂದು. ಓ ಅಣ್ಣ, ಮನೆಗೆ ಹೋಗಿ ಸಮಾಧಾನವಾಗಿ ಮಾತಾಡೋಣ ಅಣ್ಣ. ಓ ಅಣ್ಣ, ಬಾ ಅಣ್ಣ, ಬಾ ಬಾ.
ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಇಬ್ರು ಒಂಥರ ಇದ್ದೀರಲ್ಲ, ಏನಾಯ್ತು ನಿಮ್ಗೆ? ಆ, 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 ಏನಿಲ್ಲಮ್ಮ, ನಿನಗೆ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಮದ್ವೆನಾ? ನಮ್ ಮಂಡಿ ಸಾವ್ಕಾರ ಮನೇಲಿ ನಿನ್ನ ಸೊಸೆ ಮಾಡ್ಕೋಬೇಕು ಅಂತ ಕೇಳ್ತಾ ಇದಾರೆ. ಒಬ್ನೇ ಮಗ, ಮುತ್ತಂತ ಗಂಡು, ಕೈ ತುಂಬಾ ಸಂಬಳ, ಕೋಟ್ಯಾಧೀಶ್ವರರು. ಅವ್ರ ಸಂಬಂಧ ಮಾಡೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕಮ್ಮ. ಅದಕ್ಕೆ ಒಪ್ಕೊಂಡ್ಬಿಟ್ಟೆ. ಒಪ್ಕೊಂಡ್ಬಿಟ್ಯಾ? ಹೌದಮ್ಮ, ನೀ ನನ್ ಮಾತ್ ಮೀರಲ್ಲ ಅಂತ ಅವ್ರ ಮಾತು ಕೊಟ್ಬಿಟ್ಟೆ. ಯಾಕಣ್ಣ ದುಡುಕ್ಬಿಟ್ಟೆ? ಒಂದ್ ಮಾತ್ ನನ್ನ ಕೇಳ್ಬೋದಾಗಿತ್ತಲ್ಲ. ಯಾಕೆ ಪಾರ್ಕ್ ನಲ್ಲಿ ಕೈ ಕೈ ಹಿಡ್ಕೊಂಡು ಕಿಸ ಕಿಸ ನಗ್ತಾ ಇದ್ದಲ್ಲ, ಅವನ್ ಮದ್ವೆ ಆಗಕ್ಕ? ನನ್ ತಂಗಿ ಅಪ್ಟ ಅಪರಂಜಿ ಅವಳ ಮನಸ್ಸಿನ ಅಣ್ಣ ಅನ್ನೋ ಒಂದ್ ಪದ ಬಿಟ್ರೆ ಬೇರೆ ಏನೂ ಇಲ್ಲ ಅನ್ಕೊಂಡಿದ್ದ ನಮ್ ಶಿವಣ್ಣ. ಆದ್ರೆ ನೀನು ಅವನ್ ಕಣ್ಣಿಗೆ ಮಣ್ಣೆರ್ಚಿ ಯಾವನ ಲಫಂಗನ್ ಜೊತೆ ಸುತ್ತಾಡ್ತಾ ಇದ್ಯಾ. ಇಲ್ಲ, ನಾನ್ ನನ್ನ ಅಣ್ಣಂಗ್ ಮೋಸ ಮಾಡಿಲ್ಲ. ನಾನೇನು ತಪ್ಪು ಮಾಡಿಲ್ಲ. ಅವ್ರು ತುಂಬಾ ಒಳ್ಳೆಯವರು. ಅವ್ರನ್ನ ನಾನು ಮನ್ಸಾರ ಪ್ರೀತಿಸ್ತಿದ್ದೀನಿ. ಸಾಕಮ್ಮ, ಸಾಕು. ಅವನ್ ಎಂತ ಅಯೋಗ್ಯ ಅಂತ ನಿನಗೆ ಅದ್ರ ಗೊತ್ತಾ? ಅವತ್ ನಿಮ್ ಕಾಲೇಜ್ ಹತ್ರ ಒಂದ್ ಹುಡುಗಿನ ಕೆಳಗ್ತಾ ಇದ್ದ. ನಾನೇ ಅವನ ಹೊಡೆದು ಕಳ್ಸಿದ್ದೀನಿ. ಗೊತ್ತಣ್ಣ, ಅವತ್ ಅವ್ರ ಬರ್ತ್ಡೇ ಇತ್ತು. ನನ್ನ ನೋಡ್ಬೇಕು ಅಂತಾನೆ ಬಂದಿದ್ರು. ನನ್ ಫ್ರೆಂಡ್ ಹತ್ರ ಹೇಳ್ ಕಳ್ಸೋಕೆ ಬಂದಾಗ ಅವಳೇನೋ ಅಪಾರ್ಥ ಮಾಡ್ಕೊಂಡ್ಲಂತೆ. ಅದನ್ನ ನೋಡ್ ನೀನು ತಪ್ಪು ತಿಳ್ಕೊಂಡು ಅವ್ರನ್ನ ಹೊಡೆದು ಕಳಿಸ್ದೆ. ಆದ್ರೂ ಅವ್ರು ನಿನ್ ಮೇಲೆ ಕೈ ಮಾಡ್ಲಿಲ್ಲ. ಯಾಕೆ ಗೊತ್ತಾ? ನೀನ್ ನನ್ನ ಅಣ್ಣ ಅಂತ. ಕಾಲೇಜ್ ಹತ್ರ ಗಲಾಟೆ ಮಾಡಿದ್ರೆ ನನ್ ಮರ್ಯಾದೆ ಹೋಗುತ್ತೆ ಅಂತ. ಜೀವನದಲ್ಲಿ ಒಂದ್ ಹೆಣ್ಣು ಒಬ್ಬನ್ಗೆ ಮನ್ಸ್ ಕೊಡೋದು, ಮನ್ಸ್ ಕೊಟ್ಟವ್ರನ್ನೇ ಮದ್ವೆ ಆಗೋದು. ಅವಳಿಗೆ ಆ ಅವಕಾಶ ಮತ್ತೆ ಮತ್ತೆ ಬರಲ್ಲ ಅಣ್ಣ. ನಾನವ್ರನ್ನ ಮನ್ಸಾರ ಇಷ್ಟಪಟ್ಟಿದ್ದೀನಿ. ಚಿಕ್ಕನ್ನಿದ್ಲು, ನಾನೇನ್ ಕೇಳಿದ್ರು ನೀನಿಲ್ಲ ಅಂದಿಲ್ಲ. ಅಣ್ಣ, ದಯವಿಟ್ಟು ಇದನ್ನು ನಡ್ಸ್ಕೊಡಣ್ಣ. ನಿನ್ ಕಾಲ್ ಹಿಡಿದು ಕೇಳ್ಕೊತೀನಣ್ಣ. ತಂಗಿನ ಆ ಮಂಡಿ ಸಾವ್ಕಾರ ಮನೆಗೆ ಮದುವೆ ಮಾಡಿಕೊಟ್ಟು ಮಹಾರಾಣಿ ತರ ಇರ್ಬೇಕು ಅಂತ ಆಸೆ ಪಟ್ಟೆ. ಆ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಈಗ ನಾನು ಅವ್ರಿಗೆ ಹೇಗ್ ಮುಖ ತೋರಿಸ್ಲಿ, ಏನು ಅಂತ ಸಮಾಧಾನ ಹೇಳಿ? ನನ್ನ ತಂಗಿ ಮಗುವಿನ ತೋಳು, ಒಳ್ಳೇದು ಕೆಟ್ಟದು ಒಂದು ಗೊತ್ತಿಲ್ಲದಂತ ಮುಗ್ದೆ. ಚಿಕ್ಕನಿಂದಲೂ ನಾವಿಬ್ರು ಒಂದೇ ಚಿಂತೆ ಮಾಡ್ತಿದ್ವಿ. ಆದ್ರೆ ಮದುವೆ ವಿಷಯದಲ್ಲಿ ಮಾತ್ರ ಯಾಕಪ್ಪ ಬೇರೆ ಬೇರೆ ಬುದ್ಧಿ ಕೊಟ್ಟೆ? ಯಾಕಪ್ಪ ಬೇರೆ ಬೇರೆ ಬುದ್ಧಿ ಕೊಟ್ಟೆ ದೇವ್ರೆ? ಬೇರೆ ಬೇರೆ ಬುದ್ಧಿ ಕೊಟ್ಟೆ. ಅಣ್ಣ, ನೀನ್ ಅಳ್ತಾ ಇದ್ಯಾ? ಅಮ್ಮ ಸತ್ತಾಗ್ಬಿಟ್ರೆ ಬೇರೆ ಎಂತ ಕಷ್ಟದಲ್ಲೂ ನೀನ್ ಅತ್ತಿದ್ ನಾನ್ ನೋಡ್ಲೇ ಇಲ್ಲ. ನನ್ ಮದ್ವೆ ನಿನ್ ಕಣ್ಣಲ್ಲಿ ನೀರ್ ತರ್ಸುತ್ತೆ ಅಂದ್ರೆ ನನ್ಗ ಮದ್ವೆನೇ ಬೇಡ ಅಣ್ಣ. ಈ ಪ್ರಪಂಚದಲ್ಲಿ ನಿನಗಿಂತ ದೊಡ್ಡ ವಸ್ತು ಬೇರೆ ಯಾವ್ದು ಇಲ್ಲ. ನನಗ್ ನೀನ್ ಬೇಕಣ್ಣ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನನ್ಗಷ್ಟೇ ಸಾಕು. ನೀನ್ ಹೇಳ್ದಾಗ ಕೇಳ್ತೀನಿ. ಲಕ್ಷ್ಮಿ, ನಿಮ್ಮ ಅಣ್ಣ ಏನಾದ್ರೂ ನಮ್ಮ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಖಂಡಿತ ಬದುಕಲ್ಲ. ಛೇ, ಯಾಕೆ ಹಾಗೆ ಮಾತಾಡ್ತೀರಾ? ನಮ್ಮಣ್ಣ ನನ್ ಮಾತ್ ಯಾವತ್ತೂ ಮೀರಲ್ಲ. ಹನಿಮೂನ್ಗೆ ಹೋಗೋಣ. ಧರ್ಮಸ್ಥಳ? ಧರ್ಮಸ್ಥಳಕ್ಕೆ ಹೋಗೋದು ಮದುವೆ ಆದ್ಮೇಲಲ್ಲ, ಮದುವೆಗೆ ಮುಂಚೆನೆ. ಆದಷ್ಟು ಬೇಗ ಮದುವೆ ಆಗ್ಲಿ ಅಂತ. ಯಾಕಮ್ಮ, ಇನ್ನು ನಿದ್ದೆ ಮಾಡ್ಲಿಲ್ವಾ? ಯಾಕೋ ತಲೆ ನೋವ್ತಿದೆ ಅಣ್ಣ. ನನ್ನ ನಿದ್ದೆ ನೋವು ಕಮ್ಮಿ ಮಾಡಿ ನಿನ್ ತಲೆನೋವು ಜಾಸ್ತಿ ಮಾಡ್ಕೊಂಡಿದ್ಯಮ್ಮ. ನಿನ್ ನೋವು ಏನು ಅಂತ ನನ್ಗೆ ಗೊತ್ತಮ್ಮ. ನೀನ್ ಕಣ್ಣೀರಿಟ್ರೆ ನನ್ ಕರಳು ಚುರುಕನ್ನುತ್ತಮ್ಮ. ಚಿಕ್ಕನ್ನಿಂದ
ನೀ ಕೇಳಿದನ್ನೆಲ್ಲ ತಂದ್ಕೊಟ್ಟಿದ್ದೀನಿ. ಯಾವುದಕ್ಕೂ ಕೊರತೆ ಮಾಡಿಲ್ಲ. ಆದ್ರೆ ಇದೊಂದು ವಿಷಯದಲ್ಲಿ ನಾನೇ ತಪ್ಪಾಡ್ದೇನೋ ಅನಿಸ್ತಾ ಇದೆ. ಜೀವನದಲ್ಲಿ ನಾನು ಇಷ್ಟಪಡೋದ್ಕಿಂತ ನೀನ್ ಇಷ್ಟಪಡೋನ್ ಜೊತೆ ಮದುವೆ ಆದ್ರೆ ನಿನ್ ಜೀವನ ಚೆನ್ನಾಗಿರುತ್ತಮ್ಮ. ನೀನೇ ಹೇಳ್ದಲ್ಲಮ್ಮ, ಒಂದ್ ಹೆಣ್ಣು ಜೀವನದಲ್ಲಿ ಒಂದ್ಸಲ ಒಬ್ಬರಿಗೆ ಮನಸ್ಸು ಕೊಡೋದು ಅಂತ. ನೋಡಮ್ಮ, ನಾನ್ ಕೊಟ್ಟ ಮಾತ್ಗಿಂತ ನಿನ್ ಪ್ರೀತಿನೇ ದೊಡ್ಡದಮ್ಮ. ನಾಳೆ ಅವನು ಕರ್ಕೊಂಬ, ನಾನೇ ಮಾತಾಡ್ತೀನಿ. ಅಣ್ಣ